ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೆಲವರು ಬೈಕೊಂಡು ಹೋಗ್ತಾರೆ. ಈ ಸಿನಾರಿಯೋ ಪ್ರತಿ ವರ್ಷ ಇದ್ದಿದ್ದೆ. ಬಹಳ ಜನ ಟ್ರೋಲ್ ಮಾಡಿದ್ರು ಅವ್ರನ್ನ. ಒಂದು ದೇಶ ಅಭಿವೃದ್ಧಿ ಕಡೆ ಹೆಜ್ಜೆ ಹಾಕ್ಬೇಕು ಅಂತಂದ್ರೆ ದೇಶದ ಎಕನಾಮಿಕ್ ಗ್ರೋತ್ ಬಹಳ ಮುಖ್ಯ. 12.2 lakh crores ಫಂಡ್ ರಿಲೀಸ್ ಮಾಡಿದ್ದಾರೆ. 2047 ವರೆಗೂ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. 7 ಮೇಜರ್ ಸಿಟೀಸ್ ನ ಕನೆಕ್ಟ್ ಮಾಡೋ ತರ 7 ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ಸ್ ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ರಿಯಾಲಿಟಿಗೆ ಎಷ್ಟು ಹತ್ರವಾಗಿರುತ್ತೆ ಅಂತ ನೋಡ್ಬೇಕು. 17 ಕ್ಯಾನ್ಸರ್ ಡ್ರಗ್ ನ ಅದು ಟ್ಯಾಕ್ಸೇ ಇಲ್ಲ. ಯೂತ್ ಗೆ ಸರಿಯಾದಂತ ಉದ್ಯೋಗಾವಕಾಶ ಇಲ್ಲ. ಎಜುಕೇಶನ್ ಸಿಸ್ಟಮ್ ಅಲ್ಲಿ ಗೌರ್ಮೆಂಟ್ ಕೆಲಸ ನೀಡ್ಲಿಕ್ಕೆ ಆಗಲ್ಲ. ಇದನ್ನ ಯಾರು ನೋಡ್ತಾ ಇಲ್ಲ. ಇದು ಮೇಜರ್ ಆಗಿ ನಾವು ತಿಳ್ಕೊಬೇಕಾಗಿರೋದು. ಜಾಬ್ ಬ್ಯಾಲೆನ್ಸಿಂಗ್ ಅಂತಾರೆ. ಪ್ರೀವಿಯಸ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಅಷ್ಟೊಂದು ಲಾರ್ಜ್ ಡಿಫ್ರೆನ್ಸ್ ಏನೇನ್ ಕಾಣಿಸ್ತಾ ವರ್ಷಕ್ಕೂ ಕಡಿಮೆ ಆಗ್ತಾ ಇದೆ. 4th ಲಾರ್ಜೆಸ್ಟ್ ಎಕಾನಮಿ ಆಫ್ ನಮ್ ಇಂಡಿಯಾ ಅಂತ ಹೇಳ್ಕೊಂಡು ಹೊರಡ್ತೀವಲ್ಲ, ಬಟ್ ಲಾರ್ಜೆಸ್ಟ್ 4th ಎಕಾನಮಿ ಅಂತ ಹಿಂಗ್ ಹೇಳ್ತೀರಾ ನೀವು? ನಮ್ದು ಡೆವಲಪ್ಡ್ ಕಂಟ್ರಿ ಅಲ್ಲ. ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಯಾವ ಬೆಲೆ ಕಡಿಮೆ ಆಗಿದಾವೆ, ಟ್ಯಾಕ್ಸ್ ಪೇಯರ್ಸ್ ಗೆ ಇದು ಲಾಭನ ನಷ್ಟನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಂಜುನಾಥ್. ನೀವು ನೋಡ್ತಿದ್ದೀರಾ ನಮ್ಮ ಮೈಕ್ ಸ್ಪೇಸ್ ಯೂಟ್ಯೂಬ್ ಚಾನಲ್. ಸೊ ಅವಿನಾಶ್, ಪ್ರತಿ ವರ್ಷನೂ ಯೂನಿಯನ್ ಬಜೆಟ್ ಆದ್ಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೆಲವರು ಬೈಕೊಂಡು ಹೊರಡ್ತಾರೆ, ಕೆಲವರು ಖುಷಿ ಪಡ್ತಾರೆ, ಕೆಲವರು ಬೈಕೊಂಡು ಹೊರಡ್ತಾರೆ. ಇದ್ರ ಬಗ್ಗೆ ನಿನಗೆ ಏನ್ ಅನ್ಸುತ್ತೆ? ಈಗ ಈ ಸಿನಾರಿಯೋ ಪ್ರತಿ ವರ್ಷ ಇದ್ದಿದ್ದೆ. ಅವ್ರ ಯೂನಿಯನ್ ಬಜೆಟ್ ಮಾಡಿದ್ಮೇಲೆ ಹೋದ ವರ್ಷನೇ ಬಹಳ ಜನ ಟ್ರೋಲ್ ಮಾಡಿದ್ರು ಅವ್ರ ಮೇಲೆ. ಹೌದು. ಅದಾದ್ಮೇಲೆ ಆಪರೇಷನ್ ಸಿಂಧೂರ ನಡೆದ್ಮೇಲೆ ಒಂದ್ ಸ್ಪೀಚ್ ಕೊಟ್ರು ಅವರು. ಟ್ಯಾಕ್ಸ್ ಇಷ್ಟ ಆಗಿದೆ, ಈ ಸೆಕ್ಟರ್ಗೆ ಇಷ್ಟು ಯೂಸ್ ಮಾಡಿದೀವಿ, ಅದು ಡಿಫೆನ್ಸ್ ಇಷ್ಟು ಯೂಸ್ ಮಾಡಿದೀವಿ ಅಂತ ಒಂದು ಬಂದಾಗ S-400 ನೀವು ಟ್ಯಾಕ್ಸ್ ಪೇಯರ್ಸ್ ಎಲ್ಲ ನೋಡಿ ನಿಮ್ಮ ಟ್ಯಾಕ್ಸ್ ಪೇಯರ್ ಇಂದ ಈ S-400 ತಗೊಂಡಿದೀವಿ ಅಂತ ಒಂದು ಡಿಫೆನ್ಸ್ ಪ್ರಕಾರ ಒಂದು ಇದ್ ಮಾಡಿದ್ರು, ಒಂದು ಸ್ಪೀಚ್ ಕೊಟ್ರು. ಅದಾದ್ಮೇಲೆ ಈ ಟ್ರೋಲ್ ಮಾಡಿದ್ರೆಲ್ಲ ಅದನ್ನ ಅಪ್ರಿಶಿಯೇಟ್ ಮಾಡಿದ್ರು. ನೋಡೋಣ ಈಗ ಏನಾಗುತ್ತೋ. ಈಗ ನಿನ್ನೆ ಯೂನಿಯನ್ ಬಜೆಟ್ ಸ್ಪೀಚ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 3 ಅಂಶವನ್ನ ಉದ್ದೇಶಿಸಿಟ್ಕೊಂಡು ಮಾತಾಡ್ತಾರೆ. ಒಂದ್ ಬಂದ್ಬಿಟ್ಟು ಎಕನಾಮಿಕ್ ಗ್ರೋತ್, ಸೆಕೆಂಡ್ ಬಂದ್ಬಿಟ್ಟು ಫುಲ್ಫಿಲ್ ಆಸ್ಪಿರೇಷನ್ಸ್ ಆಫ್ ಪೀಪಲ್, ಥರ್ಡ್ ಒನ್ ಬಂದ್ಬಿಟ್ಟು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಅದರಲ್ಲಿ ಫಸ್ಟ್ ಒನ್ ನೋಡೋದಾದ್ರೆ ಎಕನಾಮಿಕ್ ಗ್ರೋತ್. ಒಂದು ದೇಶ ಅಭಿವೃದ್ಧಿ ಕಡೆ ಹೆಜ್ಜೆ ಹಾಕ್ಬೇಕು ಅಂತಂದ್ರೆ ದೇಶದ ಎಕನಾಮಿಕ್ ಗ್ರೋತ್ ಬಹಳ ಮುಖ್ಯ. ಅದಕ್ಕೋಸ್ಕರ 12.2 lakh crores ಫಂಡ್ ರಿಲೀಸ್ ಮಾಡಿದ್ದಾರೆ. ಹೌದು. ಅದರಲ್ಲಿ ಈಗ ಇಂಡಿಯಾದಲ್ಲಿ ಕ್ಲೌಡ್ ಬೇಸ್ಡ್ ಸ್ಟೋರೇಜ್ ಕಂಪನಿಯನ್ನ ಇಂಡಿಯಾ ತರ್ಲಿಕ್ಕೆ 5 years ಅಂದ್ರೆ ನೆಕ್ಸ್ಟ್ 2047 ವರೆಗೂ ಟ್ಯಾಕ್ಸ್ ಫ್ರೀ ಮಾಡಿದೆ. ಇದರಿಂದ ಗ್ಲೋಬಲ್ ಇನ್ವೆಸ್ಟರ್ಸ್ ಇಂಡಿಯಾಗೆ ಬರ್ತಾರೆ, ಇಲ್ಲೇ ಡೇಟಾ ಸೆಂಟರ್ ಏರ್ಪಾಟ್ ಮಾಡ್ಕೊಂತಾರೆ. ಇದರಿಂದ ದೇಶದ ಎಕಾನಮಿಗೆ ಗ್ರೋತ್ಗೆ ಸಪೋರ್ಟ್ ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಉದ್ಯೋಗ ಅವಕಾಶಗಳು ಕೂಡ ಜಾಸ್ತಿ ಆಗ್ತದೆ. ಹೌದು. ಇನ್ನೊಂದೇನಂದ್ರೆ ಇಂಡಿಯಾನ ಮೇಜರ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಗೆ ಕ್ರಿಯೇಟ್ ಮಾಡಕ್ಕೆ ಇಂಡಿಯನ್ ಗವರ್ಮೆಂಟ್ ನೋಡ್ತಾ ಇದೆ. ಅದರಲ್ಲಿ ರ್ಯಾಮ್, ಗ್ರಾಫಿಕ್ ಕಾರ್ಡ್, ಮದರ್ ಬೋರ್ಡ್ ಈ 3 ಯಾವ ಕ್ರಿಯೇಟ್ ಮಾಡ್ತಾವೋ ಆ ಕಂಪನಿಗಳನ್ನ ಇಂಡಿಯಾ ತರ್ಲಿಕ್ಕೋಸ್ಕರ 40,000 crores ಫಂಡ್ ರಿಲೀಸ್ ಮಾಡಿ. ಇದರಿಂದ ಇಲ್ಲಿ ಏನಾದ್ರು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಕ್ರಿಯೇಟ್ ಆದ್ರೆ ಇಂಡಿಯನ್ ಯೂತ್ ಗೆ ಜಾಬ್ ಸಿಗ್ತವೆ, ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಇಂಡಿಯನ್ ಎಕನಾಮಿಕ್ ಗ್ರೋತ್ ಗೆ ಇನ್ನೂ ಸಪೋರ್ಟ್ ಆಗುತ್ತವ. ಪ್ಲಸ್ ಇದ್ರ ಜೊತೆಗೆ ನಮ್ ಇಂಡಿಯಾದಲ್ಲಿ 7 ಮೇಜರ್ ಸಿಟೀಸ್ ನ ಕನೆಕ್ಟ್ ಮಾಡೋ ತರ 7 ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ಸ್ ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು. ಅವು ಮುಂಬೈ ಟು ಡೆಲ್ಲಿ, ಡೆಲ್ಲಿ ಟು ಪುಣೆ, ಪುಣೆ ಟು ಹೈದರಾಬಾದ್, ಹೈದರಾಬಾದ್ ಟು ಚೆನ್ನೈ, ಚೆನ್ನೈ ಟು ಬ್ಯಾಂಗ್ಳೂರು, ಚೆನ್ನೈ ಟು ಬೆಂಗಳೂರು, ಮತ್ತೆ ಬೆಂಗಳೂರು ಟು ವಾರಣಾಸಿ, ಬ್ಯಾಂಗ್ಳೂರು ಟು ಸಿಲಿಗುರಿ. ಹೌದು. ಇಷ್ಟು ಸಿಟೀಸ್ ನ ಮೇಜರ್ ಆಗಿ ಟ್ರಾನ್ಸ್ಪೋರ್ಟೇಶನ್ ಫಾಸ್ಟ್ ಆಗ್ಲಿಕ್ಕೆ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹೌದು. ನೋಡೋಣ ಇದು ರಿಯಾಲಿಟಿಗೆ ಎಷ್ಟು ಹತ್ರವಾಗಿರುತ್ತೆ ಅಂತ ನೋಡ್ಬೇಕು, ಆದ್ಮೇಲೆ ನೋಡ್ಬೇಕು. ನನ್ನ ಅನಿಸಿಕೆ ಪ್ರಕಾರ ಆಗುತ್ತೆ ಅಂತ ಅನ್ಸುತ್ತೆ. ರೀಸೆಂಟ್ ಆಗಿ ಸಮ್ ಕಿಲೋಮೀಟರ್ಸ್ ಆಫ್ ರೋಡ್ ನ ಇಷ್ಟೇ ಅವರ್ಸ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಮೇ ಬಿ ಇದು ಆದ್ರೂ ಆಗ್ಬಹುದು. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಅವ್ರು ಮಾತಾಡಿರೋದು ಫುಲ್ಫಿಲ್ ಆಸ್ಪಿರೇಷನ್ಸ್ ಆಫ್ ಪೀಪಲ್ ಅಂತ. ಇದರಲ್ಲಿ ಜನಗಳಿಗೆ ಈಗ ಉಪಯೋಗ ಕೆಲಸ ಅವರೇನ್ ಮಾಡ್ತಾ ಇದಾರೆ, ಇನ್ನೊಂದು ಮೆಡಿಕಲ್ ಪರವಾಗಿ ಇದ್ ಮಾಡಿದ್ದಾರೆ. ಬಯೋಫಾರ್ಮಾ ಅಂತ ಒಂದು ಬಂದಿದೆ, ಬಯೋಫಾರ್ಮಾ ಶಕ್ತಿ ಅಂತ. ಅದಕ್ಕೋಸ್ಕರ ನೆಕ್ಸ್ಟ್ 5 years ಅಲ್ಲಿ 10,000 crores ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ 17 ಕ್ಯಾನ್ಸರ್ ಡ್ರಗ್ ನ ಅದು ಟ್ಯಾಕ್ಸೇ ಇಲ್ಲ, ಅದೊಂದು ಚೆನ್ನಾಗಿದೆ. ಅದಾದ್ಮೇಲೆ TCS ಅಂತ ಒಂದ್ ಬರುತ್ತೆ. ಈಗ ಟೂರಿಸಂ ಹೋಗ್ತಾ ಇರ್ತಾರೆ, ಇಲ್ಲ ಮೆಡಿಕಲ್ ಅದಕ್ಕೋಸ್ಕರ ಬೇರೆ ಕಂಟ್ರಿಗೆ ಹೋಗ್ತಾ ಇರ್ತಾರೆ, ಅಥವಾ ಎಜುಕೇಶನ್ ಹೋಗ್ತಾ ಇರ್ತಾರೆ, ಅವ್ರಿಗೋಸ್ಕರ ಇನ್ನು ಟ್ಯಾಕ್ಸ್ ಕಡಿಮೆ ಮಾಡಿದ್ರು. ಅದೊಂದಾದ್ಮೇಲೆ ಅದ್ರ ಜೊತೆಗೆ ಆಯುಷ್ಮಾನ್ ಭಾರತ್ ಅಂತ ಒಂದಿದೆ ಆಲ್ರೆಡಿ. ಅದ್ರೊಳಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಅಂತ ಒಂದು ಸಂಸ್ಥೆನ ಸ್ಥಾಪನಾ ಮಾಡ್ಬೇಕಂತ ಹೊರಟಿದೆ. ಅದಾದ್ಮೇಲೆ ಎಜುಕೇಶನ್ ಪರವಾಗಿ ನೋಡೋದಾದ್ರೆ 5 ಮೇಜರ್ ಯೂನಿವರ್ಸಿಟಿ ಟೌನ್ಶಿಪ್ಸ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರೆ, ಬಟ್ ಎಲ್ಲಿ ಮಾಡ್ತಾರೆ, ಯಾವ್ದು ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಇಲ್ಲ ಅದ್ರ ಬಗ್ಗೆ.
ಅದ್ ನೋಡೋಣ ಮುಂದೆ ಅದ್ ಯಾವಾಗ ತಿಳಿಸ್ಕೊಡ್ತಾರ ಅಂತ ಇನ್ನು ಗೊತ್ತಿಲ್ಲ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಆಸ್ಟ್ರಾನಮಿ ಎಂಕರೇಜ್ ಮಾಡ್ಲಿಕ್ಕೆ ಟೆಲಿಸ್ಕೋಪ್ ಫೆಸಿಲಿಟೀಸ್ ನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇದು ಎಜುಕೇಶನ್ ಭಾಗವಾಗಿ ಮಾಡ್ತಾ ಇರೋದು. ಆನಿಮೇಷನ್, ವಿಜುವಲ್ ಎಫೆಕ್ಟ್, ಗೇಮಿಂಗ್ ಅಂಡ್ ಕಾಮಿಕ್, ಈ ಸ್ಕಿಲ್ ಡೆವಲಪ್ಮೆಂಟ್ಸ್ ಕೋರ್ಸ್ ಗಳನ್ನ 15,000 ಸ್ಕೂಲ್ಸ್ ಅಲ್ಲಿ ಮತ್ತೆ 500 ಕಾಲೇಜಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೇಕು ಅಂತ ಗೌರ್ಮೆಂಟ್ ಒಂದು ಸ್ಟೆಪ್ ತಗೊಂಡಿದೆ. ಓಕೆ ಅವಿನಾಶ್, ಈಗ ಇದಕ್ಕೆ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಹೌದು, ಅದ್ ಏನಪ್ಪಾ ಅಂತಂದ್ರೆ, ನಾನ್ ನೋಡಿದೆ. ಯೂತ್ಗೆ ಸರಿಯಾದಂತ ಉದ್ಯೋಗಾವಕಾಶ ಇಲ್ಲ. ಈಗ ಓಕೆ, ಈಗ ಒಂದ್ ನಾನ್ ಹೇಳ್ತೀನಿ, ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಪರ್ ಇಯರ್ ಎಷ್ಟೋ ಸಾವಿರ ಜನ ಇಲ್ಲ ಲಕ್ಷ ಜನ ಒಂದ್ ಇಯರ್ ಗೆ ಔಟ್ಪುಟ್ ಆಗ್ತಾ ಇದೆ. ಹೌದು, ಎಲ್ಲ ಗೌರ್ಮೆಂಟ್ ಕೆಲಸ ನೀಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಗೌರ್ಮೆಂಟ್ ಏನ್ ಮಾಡುತ್ತೆ, ಈಗ ನಾವ್ ಹೇಳ್ದಂತೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಲಿಕ್ಕೆ, ಇನ್ವೆಸ್ಟರ್ ತರಿಸ್ಲಿಕ್ಕೆ ಟ್ಯಾಕ್ಸ್ ಫ್ರೀ ಮಾಡ್ತಾ ಇದೆ, ಇನ್ನೊಂದು ಸ್ಥಳ ಕೊಡ್ತಾ ಇದೆ, ಗ್ಲೋಬಲ್ ಇನ್ವೆಸ್ಟರ್ಸ್ ನಮ್ಮ ಇಂಡಿಯಾ ತರ್ತಾ ಇದೆ. ಇದರಿಂದ ಏನಾಗುತ್ತೆ, ಇಂಡೈರೆಕ್ಟ್ ಆಗಿ ಒಂದು ಜಾಬ್ಸ್ ಕ್ರಿಯೇಟ್ ಆಗ್ತಾ ಇದಾರೆ. ಇದನ್ನ ಯಾರು ನೋಡ್ತಾ ಇಲ್ಲ. ಎಷ್ಟೊತ್ ನೋಡಿದ್ರು ಯೂತ್ ಜಾಬ್ಸ್ ಇಲ್ಲ ಅಂದ್ರೆ ಈಗಿನ ಕಾಲದಲ್ಲಿ ಯಾವ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂತ ಇದಾರೆ ಅಥವಾ ಪಬ್ಲಿಕ್ ಸೆಕ್ಟರ್ಸ್ ಅಲ್ಲಿ ಯಾರು ಹೋಗ್ತಾ ಇದಾರೆ ಅವ್ರಿಗೆ ಜಾಬ್ ಸಿಗ್ತಾ ಇದೆ. ಇದು ಮೇಜರ್ ಆಗಿ ನಾವು ತಿಳ್ಕೊಬೇಕಾಗಿರೋದು. ಪ್ರತಿ ಗೌರ್ಮೆಂಟ್ ವರ್ಷನೂ ಎಕ್ಸ್ಪೋರ್ಟ್ ಆಗುವಂತ ಸ್ಟೂಡೆಂಟ್ಸ್ ಗೆ ಗೌರ್ಮೆಂಟ್ ಜಾಬ್ಸ್ ಅನ್ನ ಕೊಡಕ್ ಆಗೋದಿಲ್ಲ. ಎಲ್ಲಾರಿಗೂ ಈಗ ಲಿಮಿಟೇಷನ್ ಅನ್ನೋದೊಂದು ಇರುತ್ತೆ. ಈಗ ಎಷ್ಟು ಜಾಬ್ಸ್ ಇದೆಯೋ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ, ಎಷ್ಟು ಜಾಬ್ಸ್ ಇದೆಯೋ ಅಷ್ಟಕ್ಕಿಂತ ಪ್ರತಿ ವರ್ಷ ಔಟ್ಪುಟ್ ಆಗೋ ಸಂಖ್ಯೆ ಜಾಸ್ತಿ ಇದೆ. ಎಲ್ರಿಗೂ ಅದನ್ನ ಕೊಡಕ್ ಆಗಲ್ಲ. ಹೌದು, ಎಷ್ಟು ಸಫಿಶಿಯಂಟ್ ಇದೆಯೋ ಅಷ್ಟನ್ನ ತಗೊಳ್ತಿದ್ದಾರೆ, ಅವ್ರೇನ್ ನಿಲ್ಸ್ತಿಲ್ವಲ್ವಾ. ಈಗ ಉಳಿದವ್ರಿಗೆ ಬಂದ್ಬಿಟ್ಟು ಈ ತರ ಪ್ರೈವೇಟ್ ಇನ್ವೆಸ್ಟರ್ಸ್ ನ ಕರ್ಸ್ಬಿಟ್ಟು ಬಿಹೈಂಡ್ ವರ್ಕ್ ಇಂಡೈರೆಕ್ಟ್ ಆಗಿ ಜಾಬ್ ನ ಕ್ರಿಯೇಟ್ ಮಾಡ್ತಾ ಇದೆ. ಹೌದೌದು, ಅದರಿಂದ ದೇಶದ ಎಕನಾಮಿಗೂ ಹೆಲ್ಪ್ ಆಗುತ್ತೆ, ಪ್ಲಸ್ ಜಾಬ್ಸ್ ಬರುತ್ತೆ, ಅದರಿಂದ ಬ್ಯಾಲೆನ್ಸ್ ಆಗ್ತಿರುತ್ತೆ. ಜಾಬ್ ಬ್ಯಾಲೆನ್ಸಿಂಗ್ ಅಂತಾರೆ ಇದನ್ನ. ಹೌದು. ಈಗ 3ನೇ ಪಾಯಿಂಟ್ ಏನ್ ಹೇಳಿದ್ರು ಅವರು, ಸಬ್ಕಾ ಸತ್ ಸಬ್ಕಾ ವಿಕಾಸ್. ಇದರಲ್ಲಿ ನಾವ್ ನಾರ್ಮಲ್ ಆಗಿ ರೈತರು ಪ್ಲಸ್ ಕರಾವಳಿ ತೀರದ ಪ್ರದೇಶ ಮೀನುಗಾರಿಕೆ ಮಾಡೋರಿಗೆ ಪ್ಲಸ್ ಇನ್ನು ಒಂದು ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಒಂದು ಉಪಯೋಗವಾದಂತ ಕೆಲಸ ಮಾಡಿದ್ರೆ. ಸಪೋಸ್ ಮೀನುಗಾರಿಕೆ ಅಂತ ತಗೊಂಡ್ರೆ, ಕರಾವಳಿ ಪ್ರದೇಶದಲ್ಲಿ ಯಾರು ಮೀನುಗಾರಿಕೆ ಮಾಡಿರ್ತಾರಲ್ಲ ಅವರಿಗೆ ಮಾರ್ಕೆಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದೆ. ಹೌದು, ಪ್ಲಸ್ 500 ಕೆರೆಗಳನ್ನ ಇದ್ ಮಾಡ್ಬಿಟ್ಟು ಅಲ್ಲಿ ಮೀನುಗಾರಿಕೆ ಬೆಳೆಸಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದೆ. ಹಾಲು ಉತ್ಪಾದನೆ ಮಾಡೋರಿಗೆ, ಕೋಳಿ ಸಾಕೋರಿಗೆ ಈ ಸಬ್ಸಿಡಿಗಳನ್ನ ಕೊಟ್ಟಿದ್ದಾರೆ. ಹೌದು, ಅಡಿಷನಲ್ ಆಗಿ ಕೃಷಿ ಅಂತ ಬಂದಾಗ ಈ ಸರಿ ಪ್ರಧಾನವಾಗಿ ಮುಖ್ಯತೆ ಅವರು ಕೊಡ್ತಾ ಇರೋದು ಏನಂತಂದ್ರೆ ತೆಂಗು, ಕೋಕೋ. ಈ ಕೋಕೋ ಅಂದ್ರೆ ಚಾಕ್ಲೇಟ್ ತಯಾರು ಮಾಡ್ತಾರೆ, ಕೋಕೋ ಬೆಳೆಸಲಿಕ್ಕೆ. ಈ ಡ್ರೈ ಫ್ರೂಟ್ಸ್ ಸೆಕ್ಟರ್ ಏನಿದೆ ಇದಕ್ಕೆಲ್ಲ ಜಾಸ್ತಿ ಪ್ರೋತ್ಸಾಹ ಕೊಡ್ತಿದ್ದಾರೆ ಎಕ್ಸ್ಪೋರ್ಟ್ ಆಗ್ಲಿಕ್ಕೆ. ಹೌದು, ಈಗ ಸಣ್ಣ ರೈತರಿಗೆ AI ಕ್ಲಾಸ್ ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಒಂದು ಫೆಸಿಲಿಟೀಸ್ ತಂದು ಕೊಟ್ಟಿದೆ. ಯಾವ ತರ ಅಂತಂದ್ರೆ, ಈಗ ಈಗ ಗ್ರಾಮೀಣ ಪ್ರದೇಶದ ರೈತರಿಗೆ ಈ ತರ ಮಾಡಿದ್ದಾರೆ. ಈಗ ಹೊಸ ಸಿಸ್ಟಮ್ ಯಾವ್ದು ಬಂದಿದೆ, ಡ್ರೋನ್ ಅಲ್ಲಿ ಔಷಧ ಹೊಡೆಯೋದಾಗ್ಲಿ, ಸಮಥಿಂಗ್ ಚಿಕ್ಕ ವಸ್ತುಗಳಾಗ್ಲಿ, ಈ ತರ AI ಕ್ಲಾಸಸ್ ನ ಎತ್ತರ ಬೆಟರ್ ಆಗಿ ಬೆಳೆ ಬೆಳಿಬೇಕಾ ಅಂತಂದು AI ಕ್ಲಾಸ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ ರೈತರಿಗೋಸ್ಕರ ಅಂತ ಒಂದು ಬಿಲ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ನೋಡ್ಬೇಕು ಅದೇನಾಗುತ್ತೆ ಅಂತ. ಹೌದು, ಓಕೆ, ಪ್ರೀವಿಯಸ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಅಷ್ಟೊಂದು ಲಾರ್ಜ್ ಡಿಫ್ರೆನ್ಸ್ ಏನೇನ್ ಕಾಣಿಸ್ತಿಲ್ಲ. ಬಟ್ ಹಿಂದಿನ ವರ್ಷದಿಂದ ಹೋಲಿಸ್ಕೊಂಡ್ರೆ ಸ್ವಲ್ಪ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಈಗ ಫಿಸಿಕಲ್ ಡಿಫಿಸಿಟ್ ಅನ್ನೋದೊಂದು ಇರುತ್ತೆ. ಹೌದು, ಅದು ಈ ವರ್ಷಕ್ಕೂ ಕಡಿಮೆ ಆಗ್ತಾ ಇದೆ. 2020 ಅಲ್ಲಿ ನೋಡಿದ್ರೆ 9 ಸಮಥಿಂಗ್ ಇತ್ತು. ಅದು ಕೋವಿಡ್ ಟೈಮ್ ಅಲ್ವಾ? ಕೋವಿಡ್ ಟೈಮ್ ಅದು ಇತ್ತು. ಈಗ ಏನ್ ಮಾಡಿದ್ರೆ, ಲಾಸ್ಟ್ ಇಯರ್ 4.4 ಇತ್ತು, ಈಗ 4.3 ಬಂದಿದೆ. ನೆಕ್ಸ್ಟ್ 2 years ಅಲ್ಲಿ ಜಸ್ಟ್ 3% ಬರ್ತೀವ ಅಂತ ಒಂದು ಚಾರ್ಟ್ ಅನ್ನ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ ಆಲ್ರೆಡಿ. ಅದಾಗಬಹುದು. ಅದು ಎಷ್ಟು ಕಡಿಮೆ ಆದ್ರೆ ಅಷ್ಟು ದೇಶದ ಎಕಾನಮಿ ಬೆಳೆಯೋಕೆ ಹೆಲ್ಪ್ ಆಗುತ್ತೆ. ಓಕೆ, ನನಗೊಂದು ಡೌಟ್. ಈಗ ನಾನು ಒಂದು ರೀಲ್ ನೋಡಿದೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ 4th ಲಾರ್ಜೆಸ್ಟ್ ಎಕಾನಮಿ ಆಫ್ ನಮ್ ಇಂಡಿಯಾ ಅಂತ ಹೇಳ್ಕೊಂಡು ನೋಡ್ತೀವಲ್ಲ, ಒಂದು ವಿಡಿಯೋ ಹಾಕ್ತೀನಿ ನೋಡಿ ಇಲ್ಲಿಗ. ಈ ವಿಡಿಯೋದಲ್ಲಿ ನೋಡ್ದಂಗೆ ನಿಜ ಅನ್ಸುತ್ತೆ ಇವೆಲ್ಲ ನೋಡಿದ್ರೆ.
ಬಟ್ ಲಾರ್ಜೆಸ್ಟ್ 4th ಎಕಾನಮಿ ಅಂತ ಹಿಂಗ್ ಹೇಳ್ತೀರಾ ನೀವು. ಇವ್ರು ಮಾಡೋದಕ್ಕೂ ಪ್ಲಸ್ ಇಲ್ಲಿ ತೋರ್ಸೋದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಕೆಲವರು ಕ್ವಶನ್ ಮಾಡ್ತಾರೆ. ಆಕ್ಚುಲಿ ಅವಿನಾಶ್, ನಮ್ದು ಡೆವಲಪ್ಡ್ ಕಂಟ್ರಿ ಅಲ್ಲ, ಡೆವಲಪಿಂಗ್ ಕಂಟ್ರಿ. ಡೆವಲಪಿಂಗ್ ಕಂಟ್ರಿ ಅಂತ ಅಂದ್ರೆ ಇವೆಲ್ಲ ಇರುತ್ತೆ. ಅದ್ರ ಓವರ್ ನೈಟ್ ಏನೂ ಮಾಡಕ್ಕಾಗಲ್ಲ, ಸ್ವಲ್ಪ 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 ಮಾಡ್ಕೊಂಡು ಹೋಗ್ಬೇಕು. ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ವೆಯ್ಟ್ ಮಾಡ್ಬೇಕಷ್ಟೇ. ನಿರ್ಮಲಾ ಸೀತಾರಾಮನ್ ಅವರು ನಿನ್ನೆ ಯಾವ 3 ವಿಷಯಗಳನ್ನ ಉದ್ದೇಶವಾಗಿ ಇಟ್ಕೊಂಡು ಮಾತಾಡಿದ್ರು ಅಷ್ಟು ಮಾತ್ರ, ಆ 3 ಪಾಯಿಂಟ್ ನ ಮಾತ್ರ ನಾವು ಇವತ್ತು ಮಾತಾಡಿರೋದು. ಇನ್ನು ಯಾವ ಸೆಕ್ಟರ್ ಅಲ್ಲಿ ಯಾವ ಬೆಲೆಗಳು ಏರಿದಾವೆ, ಯಾವ ಬೆಲೆ ಕಡಿಮೆ ಆಗಿದಾವೆ, ಟ್ಯಾಕ್ಸ್ ಪೇಯರ್ಸ್ ಗೆ ಇದು ಲಾಭನ ನಷ್ಟನ, ಇನ್ನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಾತಾಡ್ತೀವಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀವಿ. ಹೌದು, ಇನ್ನು ಏನಿದಾವೆ ಯಾವ್ಯಾವ ಕಡಿಮೆ ಆಗಿದಾವೆ ಅಂತ ಗೊತ್ತಿಲ್ಲ ವಸ್ತುಗಳು. ಹೌದು, ಇಲ್ಲಿವರೆಗೂ ನೀವು ಈ ವಿಡಿಯೋನ ನೋಡಿದೀರಾ ಅಂತ ಅಂದ್ರೆ ನಿಮ್ಗೆ ಈ ವಿಡಿಯೋದಲ್ಲಿ ಇರೋ ಇನ್ಫಾರ್ಮೇಶನ್ ಎಷ್ಟೋ ಸ್ವಲ್ಪ ಆದ್ರೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ನಾವು.